ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನ್ ಮಂಜುನಾಥ್ ಜಾಲಿಮರ. ಸ್ನೇಹಿತರೆ, ಏನು ಮೊನ್ನೆ 4ನೇ ತಾರೀಕು ದಾವಣಗೆರೆ ರಿಸಲ್ಟ್ ಏನ್ ಬಂತು, ದಾವಣಗೆರೆ ಎಕ್ಸ್ಪೆಷಲಿ ಮಾತಾಡ್ಬೇಕಂತ ನಾನು ಮಾತಾಡ್ತಾ ಇರೋದು. ಯಾಕೆಂತಂದ್ರೆ 27 ವರ್ಷದ ಹುಡುಗನ ಕರ್ಕೊಂಡ್ಬಂದು ಕಾಂಗ್ರೆಸ್ ದಾವಣಗೆರೆಯಲ್ಲಿ ನಿಲ್ಲಿಸ್ತು. ಅಮ್ಮ ಪ್ರಭಾ ಮಲ್ಲಿಕಾರ್ಜುನ್ MP, ತಂದೆ ಮಲ್ಲಿಕಾರ್ಜುನ್ ಮಿನಿಸ್ಟರ್, ಶಾಸಕ, ಅವರ ತಾತ ಕೂಡ ಮಿನಿಸ್ಟರ್ ಕೂಡ ಆಗಿದ್ರು, ಶಾಸಕರು ಕೂಡ ಆಗಿದ್ರು. ಈಗ ಅವನ ಮಗ ಸಮರ್ಥ್, ನನ್ನ ತಮ್ಮನೇಲಿ ನೋಡಿರ್ಬೋದು, ಇನ್ನು 40 ವರ್ಷ ಅಸಮರ್ಥ ಅಂತ ಹಾಕಿದೀನಿ. ಯಾಕೆಂತಂದ್ರೆ ಹೇಳ್ತೀನಿ ಕೇಳಿ. ಈಗೇನ್ ಸಮರ್ಥ ನಿಂತು ಗೆದ್ದಿದ್ದಾರೆ, ಏನು 5700 ಓಟಗಳು ಕಷ್ಟಪಟ್ಟು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ಏನು ಅಫ್ಸರ್ ಕೋಡ್ಲಿಪೇಟೆ ಅವರು SDPI ಇಂದ ಮಾಡಿದ್ರು, 19,000 ಮತಗಳನ್ನ ತಗೊಂಡಿದ್ರು. ಇನ್ನೇನು 4,000 ಮತಗಳನ್ನ ನಾನು ಕಿತ್ತಿದ್ರೆ ಇಲ್ಲಿ ಬಿಜೆಪಿಗೂ ಕಾಂಗ್ರೆಸ್ಗೂ ಏನು ದಾಸ್ ಕರಿಯಪ್ಪಗೂ ತುಂಬಾ ಫೈಟ್ ಬೀಳ್ತಾ ಇತ್ತು. ದಾಸ್ ಅವ್ರ ಕರಿಯಪ್ಪ ಅವ್ರು ಕೂಡ 63,000 ಮತಗಳನ್ನ ತಗೊಂಡಿದ್ದಾರೆ. 2028ಕ್ಕೆ ಮತ್ತೆ ಎಲೆಕ್ಷನ್ ಬರುತ್ತೆ. ಅಲ್ಲಿ ಈ 2 ವರ್ಷದಲ್ಲಿ ಸಮರ್ಥ ಅವರ ಕೆಲಸ ಏನ್ ಮಾಡಿದ್ದಾರೆ ಅಂತ ನೀವು ಕೇಳ್ಬೇಕು. ಆ ಟೈಮಲ್ಲಿ 2028 ಕೇಳ್ಬೇಕು. ಅವ್ರು ಯಾಕೆ ಗೊತ್ತಾ, ಈ ಟೈಮ್ ಏನಾದ್ರು ಮಿಸ್ ಆದ್ರೆ ಇನ್ನೊಬ್ಬ ವ್ಯಕ್ತಿ ಬಂದು ದಾವಣಗೆರೆ ದಕ್ಷಿಣ ಕುತ್ಕೊಂತಾರೆ. ಅದಾದ್ಮೇಲೆ ಅವ್ರನ್ನ ತಗ್ಸೋದಕ್ ಆಗಲ್ಲ, ನಾನು ಅವ್ರು ಬೇಕಂದ್ರು ನನ್ಗ ಆ ಸೀಟ್ ಸಿಗಲ್ಲ ನನಗೆ ಅಂತ ಹೇಳ್ಬಿಟ್ಟು ಇವಾಗ ಅವರು ನಿಂತಿರೋದು. 2 ವರ್ಷಕ್ಕೆ ಆಗ್ಲಿ ನಿಂದ್ರೇಬೇಕು, ಆ ಪ್ಲೇಸ್ ನನ್ನದು ಮಾಡ್ಕೋಬೇಕಂತ ಹೇಳ್ಬಿಟ್ಟು ಅವರು ಸಮರ್ಥ ಅವರು ನಿಂತಿರೋದು. ಸದ್ಯಕ್ಕೆ ಅವ್ರಿಗೆ ಆಪೋಸ್ ಇದೆ ಅಂತ ಇವಾಗ ಅವ್ರಿಗೆ ಅರ್ಥ ಆಗಿದೆ. ಅವ್ರು ಕೆಲಸ ಮಾಡ್ಲಿಲ್ಲ ಅಂದ್ರೆ ದಾವಣಗೆರೆ ದಕ್ಷಿಣ ಜನ ನೀವು ಅವರಿಗೆ ಉತ್ತರ ತೋರಿಸ್ಬೇಕಾಗುತ್ತೆ. ಇದೇ MP ಪ್ರಭಾ ಮಲ್ಲಿಕಾರ್ಜುನ್ ಅವರು ದೀಪ ತೂನ್ ವಿವಾದ ತಮಿಳುನಾಡಲ್ಲಿ ಕೇಳಿರ್ತೀರ ನೀವು. ದೀಪ ಹಚ್ಚುವ ವಿಷಯಕ್ಕೇನೆ ಒಬ್ಬ ಜಡ್ಜನ್ನೇ ಅವ್ರನ್ನ ಹಕ್ಕನ್ನು ಮಂಡಿಸಿ ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಸೈನ್ ಹಾಕಿದಂತ 110 ಜನರಲ್ಲಿ ಇವರು ಕೂಡ ಒಬ್ರು. ದೇವಸ್ಥಾನದಲ್ಲಿ ಕೆಳಗಡೆ ದೇವಸ್ಥಾನದಲ್ಲಿ ದೀಪ ಹಚ್ತಿತ್ತು, ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇತ್ತು, ಅಲ್ಲಿ ಕೂಡ ದೀಪ ಹಚ್ತಾ ಇದ್ರು. ಆ ದೀಪ ಹಚ್ಚಬಾರ್ದು ಅಂತ ಹೇಳ್ಬಿಟ್ಟು ಇವರು ಕೂಡ ಸೈನ್ ಹಾಕಿದ್ರು. ಅದೇ ರೀತಿ ಇವರ ಕೊಡುಗೆ ಏನು, ಮಲ್ಲಿಕಾರ್ಜುನ್ ಅವರ ಕೊಡುಗೆ ಏನು, SS ಮಲ್ಲಿಕಾರ್ಜುನ್ ಅವರ ಕೊಡುಗೆ ಏನು? ಕೃಷಿ ಇಲಾಖೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ರೈತರಿಗೆ ಏನ್ ಮಾಡಿದ್ದಾರೆ, ರೈತರ ಸಾಲವನ್ನು ಏನಾರ ಮನ್ನಾ ಮಾಡಿದ್ದಾರ? 3 ವರ್ಷಗಳಲ್ಲಿ ಇವರ ಸಾಧನೆ ಏನು? ಇವಾಗ ದಾವಣಗೆರೆ ಜನದ ಕಥೆ ನೋಡಿ ಹೇಳ್ತೀನಿ. MP ಕೂಟದ ಏನಾರು ಕೆಲಸ ಆಗ್ಬೇಕಂದ್ರೆ ಒಂದೇ ಮನೆಗೆ ಹೋಗ್ಬೇಕು. ಆಮೇಲೆ ಮಿನಿಸ್ಟರ್ ಕೂಟ ಏನಾರ ಆಗ್ಬೇಕಂದ್ರೆ ಅದೇ ಮನೆಗೆ ಹೋಗ್ಬೇಕು. ಇನ್ನು ದಾವಣಗೆರೆ ದಕ್ಷಿಣ ಅಲ್ಲೂ ಏನಾರು ಕೆಲಸ ಆಗ್ಬೇಕಂದ್ರೆ ಅವರ ಮನೆ ಹೋಗಿ ಬಾಗ್ಲು ತಟ್ಟಬೇಕು. ನೋಡಿದೀನಿ 3 ಮನೆಗಳು, ಬಕ್ಕೇಶು, ಗಣೇಶು, ಮಲ್ಲಿಕಾರ್ಜುನ್ ಅವರ ಮನೆಗಳನ್ನ ಒಂದೇ ಹತ್ರ ಇದಾವೆಲ್ಲ. ಆಂಜನೇಯ ಬಡಾವಣೆ. ಅವರು ಹೋಗಿ ಮಾತಾಡಿದ ತಕ್ಷಣ ಏನು ಅವ್ರ ಬೈಗಳನ್ನು ನಾನು ಕೇಳಿದೀನಿ. ದಾವಣಗೆರೆ ಸ್ಮಾರ್ಟ್ ಸಿಟಿಗೆ 5,000 ಕೋಟಿ ರಿಲೀಸ್ ಮಾಡಿದ್ರು. ಏನ್ ಡೆವಲಪ್ ಆಗಿದೆ? ಗಾಜಿನ ಮನೆ ಒಂದ್ ಬಿಟ್ರೆ ಏನ್ ಡೆವಲಪ್ ಆಗಿದೆ ಅಂತ ನನಗಂತೂ ಕಾಣ್ತಾ ಇಲ್ಲ. ಅದೊಂದು ಬಸ್ ಸ್ಟಾಪ್ ಹತ್ರ ಒಂದು ಬ್ರಿಡ್ಜ್ ಅನ್ನು ಮಾಡಿದ್ದಾರೆ. ಇನ್ನು ನಾರ್ಮಲ್ ಆಗಿ ರೋಡ್ಗೆ ಎಲ್ಲ 2-3 ವರ್ಷಕ್ಕೆ ಒಂದೊಂದ್ಸರಿ ಅಮೌಂಟ್ ಸೆಂಟ್ರಲ್ ಇಂದಾನು ರಿಲೀಸ್ ಆಗುತ್ತೆ, ಸ್ಟೇಟ್ ಇಂದಾನು ರಿಲೀಸ್ ಆಗುತ್ತೆ. ಹಂಗಾಗ್ಬಿಟ್ಟು ಅದು ಬಿಟ್ಟು ಬೇರೆ ಏನ್ ಕೆಲಸ ಮಾಡಿದ್ದಾರೆ ಅಂತಾನೆ ನನ್ಗೆ ಅರ್ಥನೇ ಆಗ್ತಿಲ್ಲ. ಅಲ್ಲಿ ಬಾಪೂಜಿ ಮೆಡಿಕಲ್ ಕಾಲೇಜ್ ಅವ್ರದೇ, SS ಹಾಸ್ಪಿಟಲ್ ಕೂಡ ಅವ್ರದಾವೆ. ಎಲ್ಲ ಅವ್ರಿಗೆ ಮಾಡ್ಕೊಂಡಿರೋದು ಬಿಟ್ರೆ ಜನರಿಗೆ ಏನ್ ಮಾಡಿದ್ದಾರೆ? ಸೆಕೆಂಡ್ ಕ್ಯಾಡರ್ ಲೀಡರ್ ಕೂಡ ಇವರು ಬೆಳೆಸಿಲ್ಲ. ಅವರ ಮುಂದೆ ಯಾರು ಇನ್ನೊಬ್ರು ಅವ್ರು ಹೋದ್ಮೇಲೆ ನೆಕ್ಸ್ಟ್ ಯಾರು ಅನ್ನೋದನ್ನೇ ಅಲ್ಲಿ ಎಲ್ಲ ಮುಚ್ಚಿಡಲಾಗಿದೆ. ಯಾವ ಲೀಡರ್ನು ಕೂಡ ಅಲ್ಲಿ ಬೆಳೆಸಿಲ್ಲ. ಇದು ಹೋಗ್ಬೇಕಿದು ಕುಟುಂಬದ ರಾಜಕಾರಣ. ಇದು ಹೋಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಡೆವಲಪ್ಮೆಂಟ್ ಅಲ್ಲಿ ಏನು ಇರಲ್ಲ. ಸದ್ಯಕ್ಕೆ ಬೆಣ್ಣೆ ತಿಂದಿದ್ದಾರೆ ಸಮರ್ಥ ಅವರು. ಇವರ ಆಡಳಿತ ನೋಡೋಣ. ನನ್ನ ತಮ್ಮನೇನಲ್ಲಿ ಹಾಕಿರ್ಬೋದು 40 ವರ್ಷ ಅಸಮರ್ಥ ಅಂತ, ಬಟ್ ನೋಡೋಣ ಇವರ ಕೆಲಸ ಹೆಂಗಿರುತ್ತೆ ಅಂತ ನೋಡೋಣ. ಇವರು MLA ಕೂಟಗಳಲ್ಲಿ ಅತಿ ಹೆಚ್ಚು ಅಮೌಂಟ್ ಗಳನ್ನ ಸ್ಯಾಂಕ್ಷನ್ ಆಗುತ್ತೆ ಸಿಟಿಗಳಿಗೆ, ಒಂದು ಕ್ಷೇತ್ರಕ್ಕೆ. ಅದನ್ನ ಯಾವ ರೀತಿ ಖರ್ಚು ಮಾಡ್ತಾರೆ ಅದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಕುಟುಂಬದ ರಾಜಕಾರಣ ವಿರುದ್ಧ ಹೋರಾಡೋಣ. ನಮಸ್ಕಾರ ಸ್ನೇಹಿತರೆ.